ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಬಿ.ವೈ. ವಿಜೇಂದ್ರ ಅವರಿದ್ದಾರೆ. ಸರ್, ಮುಖ್ಯವಾಗಿ ನಿನ್ನೆ ಸಿದ್ದರಾಮಯ್ಯ ಅವರು ನೇರವಾಗಿ ಆಪಾದನೆಯನ್ನು ಮಾಡಿದರೆ ಬಿಜೆಪಿ ದಿವಾಳಿ ಆಗಿದೆ, ಒಬ್ಬ ವಿಪಕ್ಷ ನಾಯಕನ ಆಯ್ಕೆ ಮಾಡಲಿಲ್ಲ, ದುರಂತ. ಅದ್ರ ಜೊತೆಗೆ ನನ್ನ ರಾಜಕೀಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಥ ಅಧಿವೇಶನ ನೋಡ್ತಾ ಇದ್ದೀನಿ, ವಿಪಕ್ಷ ಸದಸ್ಯರಿಲ್ಲದೆ ನಾನು ಉತ್ತರ ಕೊಡುವಂತ ಪರಿಸ್ಥಿತಿ, ದುರಂತ ನಿರ್ಮಾಣ ಆಗಿದೆ ಅಂತ. ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನುವ ಒಂದು ದುರಹಂಕಾರದ ನಡವಳಿಕೆಯನ್ನು ಕಾಂಗ್ರೆಸ್ ಪಕ್ಷದಿದೆ. ಅದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳ ದುರುಪಯೋಗ ಒಂದ್ ಕಡೆ ಆದರೆ, ವಿರೋಧ ಪಕ್ಷದ ಹಕ್ಕನ್ನ ಮಣಿಸ್ತಕ್ಕಂಥ ಪ್ರಯತ್ನ ಏನು ಆಡಳಿತ ಪಕ್ಷ ಮಾಡ್ತಾ ಇದೆ. ನಮ್ಮ ಧ್ವನಿಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ಏನು ಆಡಳಿತ ಪಕ್ಷದವರು ಮಾಡ್ತಾ ಇದ್ದಾರೆ, ಇದು ಖಂಡಿತ ಸರಿಯಲ್ಲ. ಒಂದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹಾಗಾಗಿ ನಿನ್ನೆ ದಿನ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಈ ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷದ ಧೋರಣೆಯನ್ನ ರಾಜ್ಯಪಾಲರಿಗೆ ವಿವರಿಸಿದ್ದೇವೆ. ನಾಳೆಯಿಂದ ಇದು ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ಳಿದ್ದಾರೆ. ಸದನದಲ್ಲಿ ಇವತ್ತು ಭಾಗಿಯಾಗಿಲ್ಲ ಸರ್, ಇದು ಯಾವ ರೀತಿ ಮುಂದೆ ಪ್ರತಿಭಟನೆ ಮುಂದುವರಿತೆ ಅಂತ? ವಿರೋಧ ಪಕ್ಷಕ್ಕೆ ಗೌರವನೇ ಕೊಡೋದಿಲ್ಲ ಅಂತ ಹೇಳಿದಾದ್ರೆ, ವಿರೋಧ ಪಕ್ಷದವರು ಇಲ್ಲಿ ನಾವು ಇನ್ನು ಆಡಳಿತ ಪಕ್ಷಕ್ಕೆ ಶಬಾಷ್ಗಿರಿ ಕೊಡೋದಕ್ಕೋಸ್ಕರ ನಮ್ಮ ಇಲ್ಲಿ ಕೂರಿಸಿಲ್ಲ. ವಿರೋಧ ಪಕ್ಷದವರು ನಮ್ಮ ಕರ್ತವ್ಯ ಏನು ಅದನ್ನ ಜನರ ಪರವಾಗಿ ನಾವು ಧ್ವನಿ ಎತ್ತಬೇಕಾಗಿರ್ತಕ್ಕ ನಮ್ಮ ಕರ್ತವ್ಯ ಇದೆ. ಆಡಳಿತ ಪಕ್ಷದ ತಾಳಕ್ಕೆ ತಕ್ಕಂತೆ ಕುಣಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಸದನದ ಒಳಗೆ ನಮಗೆ ಗೌರವ ಇಲ್ಲ ಅನ್ನುವ ಸಂದರ್ಭದಲ್ಲಿ ನಾವು ರಸ್ತೆಗಿಳಿದು ಹೋರಾಟ ಮಾಡತಕ್ಕಂಥದ್ದು ಅನಿವಾರ್ಯ ಆಗಿದೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ವಿಜೇಂದ್ರ ಅವರು ರಾಜ್ಯ ಸ್ಥಾನದ ಆಕಾಂಕ್ಷಿನ ಸರ್, ನಿನ್ನೆ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದೀರಿ. ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ, ಯಾರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡ್ತಾರೆ. ನಾವು ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗೋದಿಲ್ಲ. ನಾನು ಇವತ್ತು ಉಪಾಧ್ಯಕ್ಷನಾಗಿ ರಾಜ್ಯದಲ್ಲಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಹಿರಿಯರೆಲ್ಲರೂ ಕೂಡ ಆಶೀರ್ವಾದ ಮಾಡಿದ ಸಂದರ್ಭದಲ್ಲಿ ಇವತ್ತು ನಾನು ಶಾಸಕನಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ತೃಪ್ತಿ ಇದೆ. ಹಾಗಾಗಿ ನಾನು ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇವತ್ತು ಪಕ್ಷ ಅಂತಿಮವಾಗಿ ಎಲ್ಲವೂ ಕೂಡ ಹಿರಿಯರು ಕೂತು ತೀರ್ಮಾನವನ್ನು ಮಾಡ್ತಾರೆ. ವಿಜೇಂದ್ರ ಯಾವುದೇ ಒಂದು ಟಾಸ್ಕ್ ಅನ್ನು ಕೊಟ್ಟರು ಅತ್ಯಂತ ಶ್ರಮಪಟ್ಟು ಕೆಲಸವನ್ನ ಮಾಡಿದ್ದಾರೆ. ಉಪಚುನಾವಣೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕೆಲಸವನ್ನ, ಅದನ್ನ ಮೆಚ್ಚಿ ಬರುವಂತ ದಿನಗಳಲ್ಲಿ ಒಂದಂತ ಉದ್ದೇಶ ಸಿಗ್ಬೋದಾ, ಕೊಡಬಹುದಾ? ಹೈಕಮಾಂಡ್ ನಿಮ್ದಿಲ್ಲ ಅಂತಂದ್ರು ಕೂಡ ಹೈಕಮಾಂಡ್ ಇಂದ ಸಿಗ್ಬೋದಾ, ಕೊಡಬಹುದಾ ಅಂತ ಸರ್? ನಾನು ಒಬ್ಬನೇ ಅಲ್ಲ, ಹಲವಾರು ಹಿರಿಯರು ಯುವಕರು ಈ ರೀತಿ ಪಕ್ಷದ ಹಿತದೃಷ್ಟಿಯಿಂದ ದುಡಿತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡ್ತದೆ ಯಾರಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು. ಅಂತಿಮವಾಗಿ ಎಲ್ಲ ಪಕ್ಷದ ಹಿರಿಯರು ಕೂತು ನಿರ್ಧಾರ ಮಾಡ್ತಾರೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಿ ಇಬ್ಬರು ನಾಯಕರ ಜೊತೆ ಏನ್ ಚರ್ಚೆ ಮಾಡಿದ್ರಿ ಸರ್? ಏನಾದ್ರು ಕೇಳಿದ್ರೆ ಸರ್ ರಾಜ್ಯ ಸಂಬಂಧಪಟ್ಟಂತೆ? ಮೊದಲ ಬಾರಿ ಶಾಸಕನಾಗಿ ಆಯ್ಕೆ ಆಗಿರುವ ಸಂದರ್ಭದಲ್ಲಿ ಅವರ ಆಶೀರ್ವಾದನೂ ಕೂಡ ಇದೆ. ಸೊ ಚುನಾಯಿತನಾದ್ಮೇಲೆ ಹೋಗಿ ಅವರಿಗೆ ಗೌರವನ ಸಲ್ಲಿಸಬೇಕು, ಅವರ ಆಶೀರ್ವಾದ ಪಡೆದುಕೊಳ್ಬೇಕು ಅಂತ ಹೇಳಿ ಹಲವಾರು ದಿನದಿಂದ ನಾನು ಕಾಯ್ತಾ ಇದ್ದೆ. ಮೊನ್ನೆ ದಿನ ಅವಕಾಶ ಸಿಕ್ಕಿತ್ತು. ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿ, ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವ್ರನ್ನ ಭೇಟಿ ಮಾಡಿ, ಪ್ರಮುಖವಾಗಿ ಅಂತ ಹೇಳಿದ್ರೆ ಒಂದು ಸವಾಲು ಇವತ್ತು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಒಂದು ದುರಹಂಕಾರಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ ಯಾವ ತರ ಮಾಡಬಹುದು. ನಾವು ಫಸ್ಟ್ ಟೈಮ್ ಶಾಸಕರು ಏನಿದ್ದೇವೆ ಯಾವ ರೀತಿ ನಮ್ಮನ್ನು ನಾವು ತೊಡಗಿಸ್ಕೋಬಹುದು, ಈ ವಿಚಾರವಾಗಿ ಚರ್ಚೆ ಮಾಡಿ ಬಂದಿದ್ದೇನೆ.